ಹಲೋ ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಿದೆ, ಜ್ಞಾನೋಕ್ತಿ 19ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ, ಮನೆ ಮಾರು ಆಸ್ತಿ ಪಾಸ್ತಿಯು ಪಿತೃಗಳಿಂದ ದೊರೆಯುವವು, ವಿವೇಕಿನಿಯಾದ ಹೆಂಡತಿಯು ಯೆಹೋವನ ಅನುಗ್ರಹವೇ ಅಂತ. ಅಂದರೆ ವಿವೇಕಿನಿಯಾದ ಹೆಂಡತಿ ಯಾರಿಗೆ ಸಮಾನಳು ಅಂತಂದರೆ, ಮನೆ ಮಾರು ಆಸ್ತಿ ಪಾಸ್ತಿಗಳಿಗೆ ಸಮಾನಳು. ಅಂದರೆ ನಿಮ್ಮ ಹತ್ರ ಕೋಟಿಗಟ್ಟಲೆ ಹಣ, ಆಸ್ತಿ, ಸಂಪತ್ತು, ವೈಡೂರ್ಯ ಎಲ್ಲ ಇದ್ದು ಅವಿವೇಕಿನಿಯಾದ ಹೆಂಡತಿ ಇರುವುದಾದರೆ ಅದನ್ನು ತಾನೇ ತನ್ನ ಕೈಯಿಂದ ನಾಶ ಮಾಡ್ತಾಳೆ. ಆದರೆ ವಿವೇಕಿನಿಯಾದ ಹೆಂಡತಿ ನಿಮ್ಮಲ್ಲಿ ಇರುವುದಾದರೆ ನೀವು ಈ ಮನೆ ಮಾರು ಆಸ್ತಿ ಐಶ್ವರ್ಯ ಎಲ್ಲವನ್ನ ಗಳಿಸ್ಲಿಕ್ಕೆ ಆಕೆ ನಿಮಗೆ ಸಪೋರ್ಟಿವ್ ಆಗಿರ್ತಾಳೆ ಅಂತ ಅರ್ಥ. ಓಕೆ, ಮುಂದೆ ಏನು ಹೇಳುತ್ತೆ ನೋಡಿ, ವಿವೇಕಿನಿಯಾದ ಹೆಂಡತಿ ಯೆಹೋವನ ಅನುಗ್ರಹವೇ. ಅಂದರೆ ದೇವರ ಅನುಗ್ರಹ ಇಲ್ಲದೆ ವಿವೇಕಿನಿಯಾದಂಥ, ಜ್ಞಾನವುಳ್ಳಂಥ, ಅರ್ಥ ಮಾಡಿಕೊಳ್ಳುವಂಥ ಒಳ್ಳೆಯ ಹೆಂಡತಿ ನಿಮಗೆ ಸಿಗೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ನಿಮಗೆ ಸಿಕ್ಕಿರೋದಾದರೆ ನೀವು ದೇವರ ಅನುಗ್ರಹ ಇರುವವರು, ಯು ಆರ್ ಗ್ರೇಟ್ಲಿ ಬ್ಲೆಸ್ಡ್. ಓಕೆ, ಇಂಗ್ಲೀಷಲ್ಲಿ ಏನು ಹೇಳುತ್ತೆ ಅಂದರೆ, ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಪ್ರೂಡೆಂಟ್ ವೈಫ್ ಓನ್ಲಿ ಕಮ್ಸ್ ಆ್ಯಸ್ ಎ ಗ್ರೇಷಿಯಸ್ ಗಿಫ್ಟ್ ಫ್ರಮ್ ದ ಲಾರ್ಡ್. ಅಂದರೆ ಆ ಉತ್ತಮವಾಗಿರುವಂತಹ ಬಹುಮಾನವಾಗಿ ಆ ದೇವರ ಕಡೆಯಿಂದ ನಿಮಗಾಗಿ ಕೊಡಲ್ಪಡುವಂತಹ ಹೆಂಡತಿ ಆಗಿರ್ತಾಳೆ ಅಂತ ಅರ್ಥ. ಆ ರೀತಿಯಾದಂಥ ಹೆಂಡತಿ ನಿಮಗಿರೋದಾದರೆ ಯು ವಿಲ್ ಶೋರ್ಲಿ ಸಕ್ಸೀಡ್ ವಿತೌಟ್ ಫೇಲ್. ಓಕೆ, ಮೇ ಗಾಡ್ ಬ್ಲೆಸ್ ಯು.